ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 4. ಭಕ್ತ ಶುಲಭನು. ಭಕ್ತರಿಗೆ ಇಹಪರ ಶ್ರೇಯಸ್ಸನ್ನು ಒದಗಿಸುವುದಕ್ಕಾಗಿಯೇ ತಾನು ಬಂದಿರುವೆನೆಂದು ಬಾಬಾ ಹೇಳುತ್ತಿದ್ದರು. ಐಹಿಕವಾದ ಕೋರಿಕೆಗಳಿಂದ ಬಾಬಾನನ್ನು ದರ್ಶಿಸಬಾರದೆಂದು ಹೇಳುತ್ತಿದ್ದ ಭಕ್ತನ ಹತ್ತಿರ ಹಾಗೆನ್ನಬೇಡ. ನನ್ನ ಬಳಿಗೆ ಮೊದಲು ಎಲ್ಲರೂ ಹಾಗೆಯೇ ಬರುತ್ತಾರೆ. ಕಷ್ಟಗಳು ಕೋರಿಕೆಗಳು ತೀರಿ ಜೀವನದಲ್ಲೊಂದು ಘಟ್ಟವನ್ನೇರಿದ ಮೇಲೆ ನನ್ನನ್ನು ಅನುಸರಿಸಿ ಸನ್ಮಾರ್ಗಕ್ಕೆ ಬರುತ್ತಾರೆ ಎಂದರು. ಅದಕ್ಕೆ ಸಾಯಿ ಭಕ್ತ ಶುಲಭನು ಭಕ್ತರಿಗೆ ಯಾವ ವಿಧವಾದ ಕಠೋರ ನಿಯಮಗಳನ್ನು ವಿಧಿಸದೆ ದರ್ಶನ ಸ್ಮರಣೆಗಳಿಂದ ಪ್ರಸನ್ನರಾಗುತ್ತಾರೆ. ರೇಗೆ ಎನ್ನುವ ಭಕ್ತ ಹೈಕೋರ್ಟಿನಲ್ಲಿ ಜಡ್ಜಿಯಾಗಿ ಕೆಲಸ ಮಾಡಿದನು. ಉಪನಯನವಾದಂದಿನಿಂದ ಆತ ಆಸನ ಪ್ರಾಣಾಯಾಮಗಳ ಜೊತೆ ಸೂರ್ಯನ ಬಿಂಬದ ಮಧ್ಯದಲ್ಲಿ ಶ್ರೀಮನ್ನಾರಾಯಣನಿರುವಂತೆ ಧ್ಯಾನಿಸುತ್ತಿದ್ದನು. ಅವನಿಗೆ 1910ರಲ್ಲಿ ಒಂದು ರಾತ್ರಿ 3 ಕನಸುಗಳಾದವು. ಆತ ತನ್ನ ಶರೀರದಿಂದ ಬಿಡಿಸಿಕೊಂಡು ಎದುರಿಗಿರುವ ನಾರಾಯಣನನ್ನು ನೋಡುತ್ತಿದ್ದಾನೆ. 2 ಈ ಸಾರಿ ಶ್ರೀಮನ್ನಾರಾಯಣ ತನ್ನ ಪಕ್ಕದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ, ಈ ಶಿರಡಿ ಸಾಯಿ ನಿನ್ನವನು, ಅವನನ್ನಾಶ್ರಯಿಸು ಅನ್ನುತ್ತಾನೆ. 3 ಆತ ಗಾಳಿಯಲ್ಲಿ ತೇಲಿ ಒಂದು ಗ್ರಾಮವನ್ನು ಸೇರುವನು. ಒಬ್ಬ ವ್ಯಕ್ತಿ ಕಂಡು ಅದು ಶಿರಡಿ ಎಂದು ಹೇಳಿ ಅವನನ್ನೊಂದು ಮಸೀದಿಗೆ ಕರೆದುಕೊಂಡು ಹೋಗುವನು. ಅಲ್ಲಿ ಸಾಯಿ ಕಾಲು ನೀಡಿಕೊಂಡು ಕುಳಿತಿದ್ದಾರೆ. ರೇಗೆ ನಮಸ್ಕರಿಸಿದ ತಕ್ಷಣವೇ ಎದ್ದು ಆತನನ್ನು ತಬ್ಬಿಕೊಂಡು, ನೀನು ನನ್ನ ದರ್ಶನಕ್ಕೆ ಬಂದೆಯಾ? ನಾನೇ ನಿನಗೆ ಋಣಿಯಾಗಿದ್ದೇನೆ. ನಾನೇ ನಿನ್ನ ಹತ್ತಿರಕ್ಕೆ ಬರಬೇಕಾಗಿತ್ತು ಎಂದು ಆತನಿಗೆ ನಮಸ್ಕಾರ ಮಾಡುತ್ತಾರೆ. ತರುವಾಯ ಸ್ವಲ್ಪ ಕಾಲಾನಂತರ ರೇಗೆ ಶಿರಡಿಗೆ ಹೋಗಿ ಬಾಬಾಗೆ ನಮಸ್ಕಾರ ಮಾಡಿದ ಕೂಡಲೇ ಅವರು, ಅರೆ, ಮನುಷ್ಯನನ್ನು ಪೂಜಿಸುವುದೆಂದರೇನು ಎಂದು ಆತನ ಸಂಶಯದ ತಲೆಯ ಮೇಲೆ ಹೊಡೆದರು. ಸ್ವಪ್ನಾನುಭವದಂತೆ ತನ್ನನ್ನು ಹತ್ತಿರಕ್ಕೆ ಎಳೆದುಕೊಳ್ಳಲಿಲ್ಲವೆಂದು ನಿರಾಶನಾಗಿ ಮಧ್ಯಾಹ್ನ ಬಾಬಾ ಒಬ್ಬರೇ ಇರುವಾಗ ಅವರನ್ನು ದರ್ಶಿಸಿದ ರೇಗೆ ಅವನನ್ನು ತಬ್ಬಿಕೊಂಡು, ನೀನು ನನ್ನವನು, ಎಲ್ಲರ ಮುಂದೆ ಹೊಸಬರ ಮುಂದೆ ಮಕ್ಕಳನ್ನು ಹತ್ತಿರಕ್ಕೆ ಎಳೆದುಕೊಳ್ಳುವುದಿಲ್ಲ ಎಂದರು. ಬಾಬಾ ಅವನ ಸ್ವಪ್ನ ನಿಜವಾಯಿತು. ಇಷ್ಟದೈವ ಅವನಿಗೆ ಸದ್ಗುರುವನ್ನು ತೋರಿಸಿದನು. ಆತನ ಆನಂದಕ್ಕೆ ಪಾರವೇ ಇಲ್ಲ. ಆತ 1915ರ ರಾಮನವಮಿಯ ದಿನ ಒಂದು ಮಸ್ಲಿರ್ ಬಟ್ಟೆಯನ್ನು ತೆಗೆದುಕೊಂಡು ಶಿರಡಿಗೆ ಹೋದನು. ಸಹಜವಾಗಿ ಭಕ್ತರು ಕೊಡುವ ಬಟ್ಟೆಗಳನ್ನು ಪ್ರಸಾದವಾಗಿ ಅವರಿಗೆ ಕೊಡುತ್ತಾರೆ. ಆದರೆ ತಾನು ಕೊಟ್ಟ ಬಟ್ಟೆಯನ್ನು ಅವರೇ ಇಟ್ಟುಕೊಳ್ಳಲೆಂದು ರೇಗೆ ರಹಸ್ಯವಾಗಿ ಅವರ ಆಸನದ ಕೆಳಗೆ ಇಟ್ಟನು. ಬಾಬಾ ಉಳಿದವರು ಕೊಟ್ಟ ಬಟ್ಟೆಗಳನ್ನು ಅವರಿಗೆ ಕೊಟ್ಟು ಎದ್ದು ನಿಂತು, ತಮ್ಮ ಆಸನವನ್ನು ಒದರಿ ಹಾಕಿರಿ ಎಂದರು. ಆಗ ಕಂಡ ಮಸ್ಲಿ ಬಟ್ಟೆಯನ್ನು ತೆಗೆದು ಹೊದ್ದುಕೊಂಡು, ಇದು ನನ್ನದು, ನಾನು ಹೊದ್ದುಕೊಂಡರೆ ಚೆನ್ನಾಗಿರುವುದಲ್ಲವೇ ಎಂದು ಹೇಳಿ ಆತನ ಕಡೆ ನೋಡಿ ನಕ್ಕರು. ಹಾಗೆಯೇ ಒಂದು ದಿನ ಗುರು ಪೂರ್ಣಿಮೆಯ ದಿನ ಭಕ್ತರೆಲ್ಲರೂ ಬಾಬಾಗೆ ಹಾರಗಳನ್ನು ಅರ್ಪಿಸುತ್ತಿದ್ದರು. ತಾನೇನು ತೆಗೆದುಕೊಂಡು ಹೋಗಲಿಲ್ಲವೆಂದು ರೇಗೆ ನೊಂದುಕೊಳ್ಳುತ್ತಿದ್ದರೆ ಬಾಬಾ ತಮ್ಮ ಕೊರಳಲ್ಲಿದ್ದ ಹಾರವನ್ನು ಆತನಿಗೆ ತೋರಿಸಿ, ಇವೆಲ್ಲವೂ ನಿನ್ನವೇ ಎಂದರು. ಒಂದು ಮಧ್ಯಾಹ್ನ ರೇಗೆಯನ್ನು ಕರೆಯಿಸಿ, ಬಾಬಾ ಪ್ರೇಮದಿಂದ, ನನ್ನ ಖಜಾನೆ ಬೀಗದ ಕೈಯನ್ನು ನಿನ್ನ ಕೈಯಲ್ಲಿಟ್ಟಿದ್ದೇನೆ, ನಿನಗೇನು ಬೇಕೋ ಕೇಳು, ಕೊಡುತ್ತೇನೆ ಎಂದರು. ರೇಗೆ ವಿವೇಕದಿಂದ, ಎಲ್ಲ ಜನ್ಮಗಳಲ್ಲೂ ನೀನು ನನ್ನ ಜೊತೆ ಇರಬೇಕು ಎಂದನು. ಅವರು ತಪ್ಪದೇ ಇರುತ್ತೇನೆ ಎಂದು ಸಂತೋಷದಿಂದ ಅವನ ಬೆನ್ನು ತಟ್ಟಿದರು. ಅಂದಿನಿಂದ ಅವನಿಗೆ ಬಾಬಾ ಯಾವಾಗಲೂ ತನ್ನ ಹತ್ತಿರವೇ ಇದ್ದಂತೆ ಅನ್ನಿಸುತ್ತಿತ್ತು. ಅವನ ಮಗು ತೀರಿ ಹೋದಾಗ ರೇಗೆಯ ಮುಂದೆ ಸಾಯಿ ಪ್ರತ್ಯಕ್ಷವಾಗಿ, ನಿನಗೆ ನಾನು ಬೇಕೋ ಅಥವಾ ಮಗು ಬೇಕೋ? ಮಗು ಬೇಕಾದರೆ ಬದುಕಿಸುತ್ತೇನೆ, ಆದರೆ ನಮಗೆಂತಹ ಸಂಬಂಧವೂ ಇರುವುದಿಲ್ಲ, ನಿನಗಿನ್ನೂ ಮಕ್ಕಳಾಗುತ್ತಾರೆ ಎಂದರು. ನನಗೆ ನೀವೇ ಬೇಕು ಅಂದನು ರೇಗೆ. ಹಾಗಾದರೆ ದುಃಖಪಡಬೇಡ ಎಂದು ಬಾಬಾ ಅಭಯವನ್ನಿತ್ತು ಅದೃಶ್ಯರಾದರು. ಬಲವಂತನಾಚನೆ ಮೊದಲನೇ ಸಾರಿ ಶಿರಡಿಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ಸಾಯಿ ಬರೀ ಮೋಸಗಾರನೆಂದು ಹೇಳಿದ್ದರಿಂದ ನಾಚನೆಯ ಮನಸ್ಸು ಕಲುಷಿತವಾಯಿತು. ಆತ ಶಿರಡಿಗೆ ಹೋಗುವ ಹೊತ್ತಿಗೆ ಸಾಯಿ ಲೆಂಡಿಯಿಂದ ಬರುತ್ತಾ ಇದ್ದರು. ಅವನನ್ನು ನೋಡಿ ಮಾಮಲತೆದಾರರಿಗೆ ಹೇಳದೆ ಬಂದಿರುವೆಯಾ ಏನು? ಹಾಗೆಂದೂ ಮಾಡಬೇಡ ಎಂದರು. ಆ ಮಾತು ನಿಜವೇ. ನಾಚನೆಯಲ್ಲಿದ್ದ 3 ದಿನಗಳಲ್ಲಿ ಇಂತಹ ಅನೇಕ ಲೀಲೆಗಳನ್ನು ನೋಡಿದನು. ಆತನಿಗೆ ಬಾಬಾ ಮೇಲೆ ವಿಶ್ವಾಸ ಉಂಟಾಯಿತು. ಆತ 1915ರಲ್ಲಿ ಶಿರಡಿಗೆ ಹೋಗುತ್ತಿದ್ದರೆ ಸಾಮಂತ ಎನ್ನುವ ವ್ಯಕ್ತಿ ಸಾಯಿಗೆ ಕೊಡು ಎಂದು ಒಂದು ತೆಂಗಿನಕಾಯನ್ನು 2 ಆನೆಯನ್ನು ಕೊಟ್ಟನು. ರೇಗೆ ತೆಂಗಿನಕಾಯಿಯನ್ನು ಸಾಯಿಗೆ ಸಮರ್ಪಿಸಿದನೇ ಹೊರತು ದಕ್ಷಿಣೆಯನ್ನು ಕೊಡುವುದನ್ನು ಮರೆತು ಬಿಟ್ಟನು. ಆತ ಹಿಂದಿರುಗಿ ಹೋಗುವಾಗ ಸಾಯಿ, ಒಳ್ಳೆಯದು, ಹೋಗಿ ಬಾ, ಆದರೆ ಆ ಬಡ ಬ್ರಾಹ್ಮಣ ಕೊಟ್ಟ 2 ಆನೆಗಳನ್ನು ಕೊಡುವುದಿಲ್ಲವೇನು? ಒಪ್ಪಿಕೊಂಡ ಕೆಲಸ ಸರಿಯಾಗಿ ಮಾಡು, ಇಲ್ಲದಿದ್ದ ಪಕ್ಷದಲ್ಲಿ ಒಪ್ಪಿಕೊಳ್ಳುವುದೇ ಬೇಡ ಎಂದನು. ಆತ ಅದನ್ನು ತಂದು ಸಮರ್ಪಿಸಿದನು. ಸಾಯಿಯನ್ನು ಬಹಳ ಕಾಲ ಸೇವಿಸಿದ ಶ್ರೀಮತಿ ಚಂದ್ರಾಬಾಯಿ ಬೋರ್ಕರ್ ಹೀಗೆ ಹೇಳಿದ್ದಾರೆ,
ನಮ್ಮ ಯಜಮಾನರು 1909ರಲ್ಲಿ ಪಂಡರಿಯಲ್ಲಿದ್ದರು. ನಾನು ಶಿರಡಿಗೆ ಹೋದೆನು. ಒಂದು ದಿನ ಬಾಬಾ, ಅಮ್ಮ ನೀನು ಬೇಗನೆ ಪಂಡರಿಗೆ ಹೋಗು, ನಾನು ಜೊತೆಯಲ್ಲಿರ್ತೇನೆ, ನನಗೇನು ರೈಲು ಬೇಕಿಲ್ಲ ಎಂದರು. ನಾನು ಇನ್ನಿಬ್ಬರ ಜೊತೆಯಾಗಿ ಹೋಗುವ ಹೊತ್ತಿಗೆ ನಮ್ಮ ಯಜಮಾನರು ಅಲ್ಲಿ ಕೆಲಸ ಬಿಟ್ಟು ಎಲ್ಲಿಗೋ ಹೊರಟು ಹೋಗಿದ್ದರು. ನನ್ನ ಬಳಿ ಇದ್ದ ದುಡ್ಡಿನಿಂದ ತಿರುಗಿ ಕುರದ್ವಾಡಿ ಸೇರಿ ದಿಕ್ಕು ಕಾಣದೆ ಸ್ಟೇಷನ್ನಲ್ಲಿ ಕುಳಿತುಕೊಂಡಿದ್ದೆವು. ಒಬ್ಬ ಫಕೀರ ಬಂದು, ಏನನ್ನು ಯೋಚಿಸುತ್ತಿದ್ದೀಯಾ? ತಕ್ಷಣವೇ ಹೊರಡು, ನಿಮ್ಮ ಮನೆಯವರು ದೌಂಡ್ನಲ್ಲಿದ್ದಾರೆ ಎಂದನು. ನನ್ನ ಹತ್ತಿರ ಚಾರ್ಜ್ಗೆ ದುಡ್ಡಿಲ್ಲವೆಂದರೆ ಆತ 3 ಟಿಕೆಟ್ಗಳನ್ನು ಕೊಟ್ಟನು. ನಾವು ದೌಂಡ್ ಸೇರುವ ಹೊತ್ತಿಗೆ ಅಲ್ಲಿ ನಮ್ಮ ಯಜಮಾನರು ಕುಳಿತು ತೂಕಡಿಸುತ್ತಿದ್ದಾಗ ಅವರಿಗೆ ಕನಸಿನಲ್ಲಿ ಒಬ್ಬ ಫಕೀರ ಕಾಣಿಸಿಕೊಂಡು, ನನ್ನ ತಾಯಿಯನ್ನು ಅಶ್ರದ್ಧೆ ಮಾಡಬೇಡ, ನನ್ನ ಈಗ ರೈಲಿನಲ್ಲಿ ಬರುತ್ತಾಳೆ ಎಂದರಂತೆ. ನಮ್ಮ ಯಜಮಾನರು ನನಗೆದುರಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋದರು. ನನ್ನ ಬಳಿ ಇದ್ದ ಸಾಯಿ ಪಟವನ್ನು ನೋಡಿ ಅವರಿಗೆ ಕನಸಿನಲ್ಲಿ ಕಂಡ ಫಕೀರ ಅವರೇ ಎಂದರು. ನಾನು 48 ವರ್ಷಗಳವರೆಗೂ ಗರ್ಭಿಣಿಯಾಗಲೇ ಇಲ್ಲ. ಬಾಬಾ 1918ರಲ್ಲಿ ಒಂದು ಸಾರಿ, ತಾಯಿ ನಿನಗೇನು ಬೇಕು ಎಂದರು. ನಿಮಗೆ ಗೊತ್ತು ಎಂದು ನಾನಂದೆ. ಅವರು ಸರಿ ಎಂದರು. 3 ವರ್ಷಗಳ ನಂತರ ನನಗೆ ಋತುಕ್ರಮ ನಿಂತಿತು. ಆ ವಯಸ್ಸಿನಲ್ಲಿ ಗರ್ಭವಾಗುವುದಿಲ್ಲವೆಂದು, ಅದೊಂದು ಹುಣ್ಣೆಂದು ವೈದ್ಯರು ಹೇಳಿದರು. ನಾನು 10 ತಿಂಗಳು ಕಳೆಯುವವರೆಗೂ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದಿಲ್ಲವೆಂದೆನು. ವಿಚಿತ್ರ, ನನಗೆ ಸಕಾಲದಲ್ಲಿ ಸುಖಪ್ರಸವವಾಯಿತು. ಹಾಗೆಯೇ ಇನ್ನೊಂದು ಸಾರಿ ಕನಸಿನಲ್ಲಿ ಬಾಬಾ, ನಿನ್ನ ರಾಮನನ್ನು ತೆಗೆದುಕೊಂಡು ಹೋಗುತ್ತೇನೆ, ನೀನು ಧೈರ್ಯವಾಗಿ ನಿನ್ನ ವಿಧಿಯನ್ನು ನಿರ್ವಹಿಸು ಎಂದರು. ಬಾಬಾ ಹೇಳಿದ ಹಾಗೆ ಚಾತುರ್ಮಾಸದಲ್ಲಿ ನಮ್ಮ ಯಜಮಾನರು ಹುಷಾರು ತಪ್ಪಿದರು. ಅವರ ಸೂಚನೆಯಂತೆ ಚಾತುರ್ಮಾಸವಾಗುವವರೆಗೂ ನಮ್ಮ ಮನೆಯವರನ್ನು ಇರಿಸೆಂದು ಬಾಬಾನನ್ನು ಕೇಳಿಕೊಂಡೆನು. ಚಾತುರ್ಮಾಸವಾದ 7ನೇ ದಿನ ನಮ್ಮ ಯಜಮಾನರು ಟೀ ಕುಡಿದು ವಿಷ್ಣು ಸಹಸ್ರನಾಮವನ್ನು ಓದಿಸಿ ಆರತಿ ಎತ್ತಿಸಿದರು. ಡಾಕ್ಟರು ಪ್ರಮಾದ ತಪ್ಪಿತೆಂದರು. ನನಗೆ ಬಾಬಾ ಹೇಳಿದ್ದು ಜ್ಞಾಪಕಕ್ಕೆ ಬಂದು ಅವರ ಬಾಯಿಗೆ ಗಂಗೆ ಹಾಕಿದೆ. ಶ್ರೀರಾಮ್ ಎನ್ನುತ್ತಾ ಅವರು ಕಣ್ಣು ಮುಚ್ಚಿದರು. ಅಂದರೆ ಆಕೆಯ ಮೇಲಿನ ವಾತ್ಸಲ್ಯದಿಂದ ಆಕೆಯ ಗಂಡನನ್ನು ಕೂಡ ಅನುಗ್ರಹಿಸಿದರಲ್ಲವೇ. ಅಹಮದ್ ನಗರದ ಅನ್ವರ್ ಖಾನ್ ಖಾಜಿ ಸಾಯಿಯನ್ನು ದರ್ಶಿಸಿ ತೇಲ್ಕಾಕೋಟ್ ಎನ್ನುವ ಸ್ಥಳದಲ್ಲಿ ಒಂದು ಮಸೀದಿಯ ಪುನರುದ್ಧಾರಕ್ಕಾಗಿ ಹಣವನ್ನು ಕೇಳಿದನು. ಬಾಬಾ ಅವನಿಗೆ, ಆ ಮಸೀದಿ ಯಾರಿಂದಲೂ ಧನ ಸ್ವೀಕರಿಸುವುದಿಲ್ಲ, ಅದೇ ಕೊಡುತ್ತದೆ. ಅಲ್ಲಿಯ ನಿಂಬಾರ ಗೂಡದ ಕೆಳಗಡೆ 3 ಅಡಿ ಅಗೆದರೆ ನಿಧಿ ದೊರಕುವುದು ಎಂದು ಹೇಳಿದರು. ಬಾಬಾ ಮಾತು ಅಕ್ಷರಶಃ ನಿಜವಾಯಿತು. ಇನ್ನೊಂದು ಸಾರಿ ಮೀರಾನ್ ಇಂದ ಖಾಂದೇಶ್ ಜಿಲ್ಲೆ ಮದ್ದು ಸಾ ಫಕೀರ್ ಬಂದು ಅತ್ಯಗತವಾಗಿ 700 ರೂಪಾಯಿಗಳು ಬೇಕೆಂದು ಕೇಳಿ ವಿಷಾದಕ್ಕೀಡಾದನು. ಆ ದುಡ್ಡನ್ನು ಬಾಬು ಸಾಹೇಬ್ ಜೋಗ್ನನ್ನು ಕೊಡು ಎಂದರು. ಸಾಯಿ ಆತ ಆ ದುಡ್ಡನ್ನು ಸಾಯಿಗೆ ಕೊಟ್ಟನು. ಅದನ್ನು ಫಕೀರ್ನಿಗೆ ಕೊಡು ಎಂದು ಗುಲಾಬ್ ಲಕ್ಷ್ಮಣ್ ಎನ್ನುವ ಯುವಕನಿಗೆ ಕೊಟ್ಟರು. ಸಾಯಿ ಅವನು ಅದರಲ್ಲಿ 200 ರೂಪಾಯಿಗಳನ್ನು ಮಿಗಿಸಿಕೊಂಡು ಉಳಿದಿದ್ದನ್ನು ಮಾತ್ರವೇ ಫಕೀರನಿಗೆ ಕೊಟ್ಟನು. ಅವನೆಷ್ಟು ಗೋಳಾಡಿದರೂ ಸಾಯಿ ತುಟಿ ಪಿಟಕ್ಕೆನ್ನಲಿಲ್ಲ. ಆತ ಕಾಲುನಡಿಗೆಯಲ್ಲಿ ಹೋಗುತ್ತಿದ್ದಾಗ ನಿಮ್ಗಾಂವ್ ಹತ್ತಿರ ಅವನಿಗೆ ಎರ್ರಸ್ಸಾ ಎನ್ನುವ ಪಾರ್ಸಿ ಭಕ್ತ ಎದುರಾಗಿ ಭಿಕ್ಷೆ ಮತ್ತು 200 ರೂಪಾಯಿಗಳನ್ನು ಫಕೀರನಿಗೆ ಕೊಟ್ಟನು. ಇದಕ್ಕೆ ಕಾರಣ, ಹಿಂದಿನ ರಾತ್ರಿ ಎರ್ರಸ್ಸಾಗೆ ಸಾಯಿ ರಾತ್ರಿ ಕನಸಿನಲ್ಲಿ ಕಂಡು ಟಾಂಗಾದಲ್ಲಿ ಶಿರಡಿಗೆ ಹೋಗಬೇಕೆಂತಲೂ ನಿಮ್ಗಾಂವ್ ಹತ್ತಿರ ಎದುರು ಬರುವ ಫಕೀರನಿಗೆ ಅನ್ನವನ್ನಿತ್ತು 200 ರೂಪಾಯಿಗಳನ್ನು ಕೊಡೆಂದು ಹೇಳಿದ್ದರು. ಇನ್ನೊಂದು ಸಾರಿ ಲಾಸೂರ್ನಿಂದ ಬಂದ ಮುಸ್ಲಿಂ 4,000 ರೂಪಾಯಿಗಳು ಬೇಕೆಂದು ಕಣ್ಣೀರಿಟ್ಟನು. ತಾವದನ್ನು ಕೊಟ್ಟರೂ ಅದು ಅವನಿಗೆ ದಕ್ಕುವುದಿಲ್ಲವೆಂದು ಎಷ್ಟು ಹೇಳಿದರೂ ಆತ ಕಿವಿಗೊಡಲಿಲ್ಲ. ನಾಳೆಯ ದಿನ ಆಲದ ಮರದ ಹತ್ತಿರಕ್ಕೆ ಹೋಗು, ಹಣದ ಕೊಡೆ ಸಿಗುವುದು ಎಂದರು ಬಾಬಾ. ಆತ ನಂಬಲಿಲ್ಲ. ಆದರೂ ಆ ಮರದ ಹತ್ತಿರಕ್ಕೆ ಹೋದನು. ಅಲ್ಲೆಂದು ಹಣದ ಬಿಂದಿಗೆ ಕಾಣಿಸಿತು. ಅದನ್ನು ಹೊರಲಾರದೆ ಇನ್ನೊಬ್ಬರನ್ನು ಸಹಾಯಕ್ಕೆ ಕರೆದುಕೊಂಡು ಬರುವ ಹೊತ್ತಿಗೆ ಅದು ಅಲ್ಲಿ ಇರಲಿಲ್ಲ. ಆತ ಕಣ್ಣೀರಿಡುತ್ತಾ ಬಾಬಾಗೆ ವಿಷಯ ತಿಳಿಸಿದನು. ಅದನ್ನು ರೂಹಿ ಗ್ರಾಮದ ಜನ ತೆಗೆದುಕೊಂಡು ಹೋಗಿರುತ್ತಾರೆಂದು ತಿಳಿಸಿದರು ಸಾಯಿ. ಶಿರಡಿ ಸಮೀಪದಲ್ಲಿನ ಕೋರ್ವೇಲಾದಿಂದ ದಿನವೂ ಆರತಿ ಭಜನೆಗೆ ಪಿಲಾಜಿ ಗೌರವ್ ಶಿರಡಿಗೆ ಬರುತ್ತಿದ್ದನು. ಆತನ ಹೆಂಡತಿಗೆ ಸಾಯಿ ಕನಸಿನಲ್ಲಿ ಕಂಡು 1/2 ರೂಪಾಯಿ ಕೊಟ್ಟು, ಇದನ್ನು ನಿನ್ನ ಹಣದ ಚೀಲದಲ್ಲಿಡು, ನಿನಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಂದರು. ಆಕೆ ತನ್ನ ಮಗನಿಗೆ ಒಂದು ಬಟ್ಟೆ ಕೊಡಿ ಎಂದು ಕೇಳಿದಳು. ಆಮೇಲೆ ಕೊಟ್ಟರಾಯಿತು ಎಂದರು ಬಾಬಾ. ಆ ರಾತ್ರಿ ಗುರುವಿಗೆ ಕನಸಿನಲ್ಲಿ ಸಾಯಿ ಬಂದು, ಶಿರಡಿಯಲ್ಲಿ ಸ್ಥಿರವಾಗಿರಿ, ನಿಮಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂದರು. ಮಾರನೇ ದಿನವೇ ಅವರೆಲ್ಲ ಶಿರಡಿಗೆ ಬಂದರು. ಪಿಲಾಜಿ ಪ್ರತಿದಿನವೂ ಬಾಬಾ ಹತ್ತಿರ ಶರಣಾಯಿ ಓದುತ್ತಿದ್ದನು. ಸಾಯಿ ಸಮಾಧಿಯಾದಾಗ ಅದಕ್ಕೆ ಹೊದಿಸಿದ್ದ ಬಟ್ಟೆ ಅವರ ಮಗನಿಗೆ ಲಭ್ಯವಾಯಿತು. ಬಾಬಾ ಹಾಗೆ ತಮ್ಮ ಮಾತನ್ನು ಉಳಿಸಿಕೊಂಡರು. ಆತ್ಮಾರಾಮನ ಹೆಂಡತಿ ಜಗಳವಾಡಿಕೊಂಡು ಬಹಳ ವರ್ಷಗಳ ಕಾಲ ತನ್ನ ತವರು ಮನೆಯಲ್ಲೇ ಇದ್ದು ಬಿಟ್ಟಳು. ಆತ 1913ರಲ್ಲಿ ತನ್ನ ತಮ್ಮ ಬಿ.ವಿ. ವೈದ್ಯ ಹೇಳಿದ್ದರಿಂದ ಬಾಬಾನನ್ನು ದರ್ಶಿಸಿ
ಉದಿ ಪ್ರಸಾದವನ್ನು ತನ್ನ ಹೆಂಡತಿಗೆ ಕಳಿಸಿದನು. ಆಶ್ಚರ್ಯ, ಅದು ಸೇರಿದ ತಕ್ಷಣವೇ ಆಕೆ ತನ್ನ ಗಂಡನ ಮನೆಗೆ ಬಂದು, ಇದು ನನ್ನ ಮನೆ, ತವರಲ್ಲೇನಿದೆ ಸುಖ ಎಂದಳು. ಅಂದಿನಿಂದ ಸುಖವಾಗಿದ್ದಾರೆ. ಹರಿಬಾವು ಪೆನ್ಷೆ ಕಾಲ್ರಾ ರೋಗಿಯೊಬ್ಬನಿಗೆ ಬಾಬಾ ಉದಿಯನ್ನು ಕೊಟ್ಟರೆ ಆ ವ್ಯಾಧಿ ತಗ್ಗಿ ಹೋದದ್ದರಿಂದ ರೋಗಿಗಳೇನೇಕರು ಆತನ ಹತ್ತಿರವಿದ್ದ ಉದಿಯನ್ನೆಲ್ಲ ತೆಗೆದುಕೊಂಡು ಹೋದರು. ಇನ್ನೇನು ಮಾಡುವುದೆಂದು ಆತ ಕಂಗಾಲಾಗಿದ್ದರೆ ಅಂದಿನಿಂದ ಊರಿನಲ್ಲಿ ವ್ಯಾಧಿ ಹೆಸರಿಲ್ಲದಂತಾಯಿತು. ತರುವಾಯ ಪೆನ್ಷೆ ಪಕ್ಕದ ಗ್ರಾಮದ ಒಬ್ಬ ಮಿತ್ರನ ಹತ್ತಿರಕ್ಕೆ ಹೋದನು. ಆ ಮಿತ್ರನ ತಮ್ಮನಿಗೆ ಪ್ರಮಾದಕರವಾದ ಕಾಯಿಲೆಯಾಗಿ ಏನು ಮಾಡಿದರೂ ಕಡಿಮೆ ಆಗಲಿಲ್ಲ. ಆತನ ಸ್ನೇಹಿತ ಸಾಯಿ ಮಹಾತ್ಮನೇ ಆದಲ್ಲಿ ನಿನ್ನ ಮುಖಾಂತರ ನನ್ನ ತಮ್ಮನನ್ನು ಕಾಪಾಡಬೇಕು ಎಂದು ಬೇಡಿಕೊಂಡನು. ರೋಗಿ ಪ್ರಮಾದ ಸ್ಥಿತಿಯಲ್ಲಿದ್ದುದರಿಂದ ಪೆನ್ಷೆ ಹೇಗೋ ಈ ಸಂಕಟದಿಂದ ತಪ್ಪಿಸಿಕೊಳ್ಳಬೇಕೆಂದು ನೋಡಿದನು. ಆದರೆ ಆಗಲಿಲ್ಲ. ಅದೇ ರಾತ್ರಿ ಆ ರೋಗಿಯೇ ಪೂಜೆಗೆ ಎಲ್ಲ ಏರ್ಪಾಡುಗಳನ್ನು ಮಾಡಿ ಪೂಜೆಯನ್ನು ಶ್ರದ್ಧೆಯಿಂದ ನೋಡುತ್ತಾ ಕುಳಿತುಕೊಂಡನು. ಹೇಗಾದರೂ ಮಾಡಿ ಇದರಿಂದ ತಪ್ಪಿಸಿಕೊಳ್ಳಬೇಕೆಂದು ಪೆನ್ಷೆ ಎಷ್ಟು ಹಣ ಕೇಳಿದರೂ ಅವರು ಅದಕ್ಕೆ ಒಪ್ಪಿಕೊಂಡರು. ಅದೇ ರಾತ್ರಿ ಕನಸಿನಲ್ಲಿ ಸಾಯಿ ಕಂಡು ಪೆನ್ಷೆಗೆ ಔಷಧಿಯೊಂದನ್ನು ತಿಳಿಸಿದರು. ಅದರಿಂದ ಆ ವ್ಯಾಧಿ ಗುಣವಾಯಿತು. ಬಾಬಾನನ್ನು ನಂಬಿದವರಿಗೆ ನ್ಯಾಯ ಕೈ ಸೇರುವುದು. ಗುಹಾಡೆನ್ನೋ ಊರಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಒಂದು ಸಣ್ಣ ತಪ್ಪಿಗೆ ಮರಣದಂಡನೆ ವಿಧಿಸಿದರು. ಅವನ ಗೆಳೆಯನೊಬ್ಬ ಮುಸ್ಲಿಂ ಶಿರಡಿಗೆ ಹೋಗಿ ಸಾಯಿ ಹತ್ತಿರ ಹೇಳಿಕೊಂಡಾಗ ಅವರು ಭಗವಂತ 4 ದಿನಗಳಲ್ಲಿ ಕರುಣಿಸುತ್ತಾನೆ ಎಂದರು. ಅಪೀಲಿಗೆ ಹಾಕಿದಾಗ ಸರಿಯಾಗಿ 4 ದಿನಕ್ಕೆಲ್ಲ ಶಿಕ್ಷೆ ರದ್ದಾಯಿತು. ಹಾಗೆಯೇ ಒಂದು ಸಾರಿ ಬಾಂದ್ರಾದಲ್ಲಿ ಗಿರ್ವಿ ವ್ಯಾಪಾರಸ್ಥರು ಅಕ್ರಮ ವ್ಯಾಪಾರ ನಡೆಸಿದರು. ಆದರೆ ಅವರ ಜೊತೆ ಅದಮ್ ದಲಾಲಿಗೂ ನಿಷ್ಕಾರಣವಾಗಿ ಶಿಕ್ಷೆಯಾಗುವ ಸಂಭವವಿತ್ತು. ಆತ ಒಬ್ಬ ಭಕ್ತನ ಮನೆಗೆ ಹೋಗಿ ಅಲ್ಲಿ ಬಾಬಾ ಪಟಕ್ಕೆ ಮೊಣಕಾಲೂರಿ, ನಾನು ನಿರ್ದೋಷಿ, ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದನು. ಅಷ್ಟು ಜನರಲ್ಲಿ ಅವನೊಬ್ಬನಿಗೆ ಶಿಕ್ಷೆ ತಪ್ಪಿ ಗೌರವ ಉಳಿಯಿತು. ಆತ ಸಂತೋಷದಿಂದ ಟೀ ಕುಡಿಯೋದಕ್ಕೆ ಹೋಗುತ್ತಿದ್ದಾಗ ಒಬ್ಬ ಫಕೀರ ಅವನ ಜೊತೆ ಬಂದ. ಆದರೆ ಹೋಟೆಲಿನ ಹತ್ತಿರ ಅದಮ್ ಹಿಂದಿರುಗಿ ನೋಡೋ ಹೊತ್ತಿಗೆ ಆ ಫಕೀರ ಕಾಣದಾದ. ಕಾಕಾ ಸಾಹೇಬ್ ದೀಕ್ಷಿತ್ 1910ರಲ್ಲಿ ಶಿರಡಿಯಲ್ಲಿ ಸ್ವಲ್ಪ ಭೂಮಿಯನ್ನು ವ್ಯಾಪಾರ ಮಾಡಿದನು. ಭೂಮಾಲಿಕ ಲಕ್ಷ್ಮಣ್ ಭಟ್ ಅದರ ಬೆಲೆ 200 ರೂಪಾಯಿಗಳೆಂದರೆ ದೀಕ್ಷಿತ್ 250ಕ್ಕೆ ಕೇಳಿದನು. ವ್ಯಾಪಾರ ಕುದುರಲಿಲ್ಲ. ಭಟ್ಟ ಮಸೀದಿಗೆ ಹೋದಾಗ, ಸಾಯಿ ಏಕೆ ಹಾಗೆ ವಾಗ್ವಾದ ಮಾಡುತ್ತೀರಾ? ಮಧ್ಯ ಮಾರ್ಗದಲ್ಲಿ ಹೋಗಿರಿ. ನೀನು 120ಕ್ಕಿಂತ ಕಡಿಮೆ ಮಾಡಬೇಡ ಎಂದರು. ಆದರೆ ಈ ವಿಷಯವನ್ನು ದೀಕ್ಷಿತಿಗೆ ಹೇಳಲಿಲ್ಲ. ಕೊನೆಗೆ 150ಕ್ಕೆ ವ್ಯಾಪಾರವಾಯಿತು. ಆದರೆ ಲಕ್ಷ್ಮಣ್ ಮನೆಗೆ ಹೋಗಿ ದುಡ್ಡು ಎಣಿಸಿಕೊಂಡಾಗ ಅಲ್ಲಿ 125 ರೂಪಾಯಿಗಳಿದ್ದವು. ತುರುವೆ ಗಾಮ್ನಲ್ಲಿ ಶಾಂತಿಬಾಯಿಗೆ ಬೆರಳ ಮೇಲಿನ ಮೂಳೆ ಕೊಳೆತು ಕೀವು ಸೋರುತ್ತಿತ್ತು. ಆಕೆಗೂ ಒಂದು ದಿನ ಸಾಯಿ ಕನಸಿನಲ್ಲಿ ಕಂಡು ಡೆಕಾಮಾಲಿ ಎಲೆಯ ರಸ ಹಸಿರನ್ನು ಸವಿರಿಕೋ ಎಂದರು. ಹಾಗೆ ಮಾಡಿದಾಗ ಬಹುಬೇಗ ಅವನ್ನು ವಾಸಿವಾಯಿತು. ಈ ವಿಷಯವನ್ನು ಆಕೆ ಸೆಪ್ಟೆಂಬರ್ 1918ರಲ್ಲಿ ಬಾಬಾಗೆ ಕಾಗದದಲ್ಲಿ ಬರೆದು ತಿಳಿಸಿದಳು. ಮುಲ್ಕಿ ಎನ್ನುವ ಗ್ರಾಮದಲ್ಲಿ ವೆಂಕಟರಾವ್ ಎನ್ನುವ ಭಕ್ತ ಒಂದು ದಿನ ಎದೆ ನೋವಿನಿಂದ ಕೆಳಕ್ಕೆ ಬಿದ್ದುಬಿಟ್ಟನು. ಆ ಸ್ಥಿತಿಯಲ್ಲಿ ಆತನಿಗೆ ತನ್ನ 2 ಸೇವಕರ ಸಮೇತ ಬಾಬಾ ದರ್ಶನ ಕೊಟ್ಟರು. ಆತ ಬೇಡವೆಂದು ತಡೆದರೂ ಕೆಳದೆ ಆ ಸೇವಕರು ಅವನ ಕಾಲನ್ನು ಒತ್ತುತ್ತಿದ್ದರು. ಅನಂತರ ವೆಂಕಟರಾವ್ 1918ರಲ್ಲಿ ಶಿರಡಿಗೆ ಹೋದಾಗ ಸಾಯಿ ಹತ್ತಿರ ಆ ಸೇವಕರಿಬ್ಬರನ್ನು ನೋಡಿದನು. ಅಲ್ಲಿಯವರೆಗೂ ತನ್ನ ತಂದೆಯ ಭಕ್ತಿ ವಿಶ್ವಾಸವನ್ನು ವಿಮರ್ಶಿಸುತ್ತಿದ್ದ ವೆಂಕಟರಾವ್ ಆಸ್ತಿಕನಾದನು. ಸಾಯಿ ಭಕ್ತನಾದನು. ಅವನಿಗೆ ಯಾವ ಕಷ್ಟ ತೋರಿದರೂ ಸಾಯಿಗೆ ಬರೆಯುತ್ತಿದ್ದ. ಆ ಕಾಕದ ಸಾಯಿಗೆ ತಲುಪುವುದರೊಳಗೆ ಕಷ್ಟ ವಿಮೋಚನೆ ಆಗುತ್ತಿತ್ತು. ಜೈ ಜೈ ಸಾಯಿನಾಥಾಯ ನಮಃ.